ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾ ಕೇಸ್ ವಾಪಸ್ ಪಡೆದ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಈ ರೀತಿಯ ಕೇಸ್ ವಾಪಸ್ ಪಡೆದಾಗ ಬಿಜೆಪಿ ಆರೋಪ ಸಾಮಾನ್ಯವಾಗಿದೆ. ಆ ಕೇಸ್ಗಳಲ್ಲಿ ರೈತರು, ಕನ್ನಡಪರ ಹೋರಾಟಗಾರರು ಇದ್ದಾರೆ, ಅಲ್ಲದೆ ರಾಜಕೀಯ ಮುಖಂಡರು ಕೂಡ ಇದ್ದಾರೆ. ಅದು ಬಿಜೆಪಿಯ ಸ್ಟ್ಯಾಂಡಮ್ ಅಲಿಗೇಷನ್ ಆಗಿದೆ ಎಂದು ಹೇಳಿದರು. ಅವ್ರ ಕೆಲಸ ಏನೋ ಬರ್ತೀವಿ, ನೀವು ಅದನ್ನು ಸ್ಟಡಿ ಮಾಡಬೇಕಲ್ಲ. ಅದರಲ್ಲಿ ಸುಮಾರು 50-60 ಕೇಸ್ ಇದೆ. ಎಲ್ಲ ಮುಸ್ಲಿಮರಿದ್ದಾರೆ, ಕನ್ನಡ ಪರ ಇದ್ದಾರೆ, ರೈತರಿದ್ದಾರೆ, ಬೇರೆ ಬೇರೆ ಘಟನೆಗಳಾಗಿದ್ದಾವೆ, ರಾಜಕೀಯ ಪಕ್ಷದ ಮುಖಂಡರಿದ್ದಾರೆ, ಅವರು ಇರ್ಬೋದು. ಅದರಲ್ಲಿ ಯಾವಾಗಲೂ ಈ ಥರ ಮಾಡಿದಾಗ ಅದನ್ನ ಹೇಳಿಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು ಅಲಿಗೇಷನ್ ಅವರು. ಲಾಡ್ಲೆ ಮಶಾಕ್ ದರ್ಗಾ ಕೇಸ್ ವಾಪಸ್ ಪಡೆದಿರುವ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಶಿವಸೇನಾ ರಾಜ್ಯಾಧ್ಯಕ್ಷ ಆಂದೋಲನ ಶ್ರೀ ಕಿಡಿಕಾರಿದ್ದಾರೆ. ದರ್ಗಾದ ಕಮಿಟಿಯವರ ಓಟ್ ಪಡೆಯಲು ಕೇಸ್ ವಾಪಸ್ ಪಡೆದಿದ್ದಾರೆ. 2023ರ ಚುನಾವಣೆಯಲ್ಲೇ ಈ ಬಗ್ಗೆ ಒಪ್ಪಂದ ಆಗಿತ್ತು. ಹೀಗಾಗಿ ಸರ್ಕಾರ ದರ್ಗಾ ಕೇಸ್ ವಾಪಸ್ ಪಡೆದಿದೆ. ಈ ಬಗ್ಗೆ ಕಾನೂನು ಹೋರಾಟ ಮಾಡ್ತೇವೆ, ಹೈಕೋರ್ಟ್ ಮೊರೆ ಹೋಗ್ತೇವೆ ಎಂದು ಆಂದೋಲನ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿ ಹಾಗೂ ಶಿವಸೇನಾ ರಾಜ್ಯಾಧ್ಯಕ್ಷ ಕಿಡಿಕಾರಿದ್ದಾರೆ. ಜನಪ್ರತಿನಿಧಿಗಳು, ಕೇಂದ್ರ ಸಚಿವ ಭಗವಂತ ಖೂಬಾ, ಅಲ್ಲಿಯ ಸ್ಥಳೀಯ ಶಾಸಕರು ಸೇರಿ ಪೂಜೆ ಮಾಡಿ ಬರಬೇಕಾದ್ರೆ ಸಾವಿರಾರು ಜನ ಮುಸಲ್ಮಾನರು ಸರ್ಕಾರಿ ವಾಹನಗಳ ಸಮೇತ ಅಲ್ಲಿ ಯಾರ್ಯಾರು ಜನಪ್ರತಿನಿಧಿಗಳು ಹೋಗಿದ್ರು ಅವ್ರ ಮೇಲೆಲ್ಲ ಕಲ್ಲು ತೂರಾಟ ಆಯಿತು. ಬೇಕು ಅಂತಲೇ ಅಲ್ಲಿಯ ಶಾಸಕರ ಕಾರನ್ನು ಜಖಂ ಮಾಡಿದರು. SP ಕಾರು, ಕೇಂದ್ರ ಸಚಿವರ ಕಾರು, ಎಲ್ಲ DC ಅವ್ರ ಕಾರನ್ನು ಪುಡಿ ಮಾಡಿದರು. ಮತ್ತು ಹಲ್ಲೆ ಕೂಡ ಮಾಡಿದರು. ಪೊಲೀಸರ ಮೇಲೆ ಹಲ್ಲೆ ಮಾಡಿದರು, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿ ಒಂದು ಕ್ಯಾಮ್ರಾ ಕಸ್ಕೊಂಡು ಆ ಕಡೆ ಹೋಗಿದ್ದಾರೆ. ಇನ್ನೂ ಕ್ಯಾಮ್ರಾ ಪತ್ತೆ ಇಲ್ಲ. ಅಂತಹ ಒಂದು 7 ಪ್ರಕರಣಗಳು ಅಲ್ಲಿ ದಾಖಲಾಗಿತ್ತು. ಆದರೆ ಆ ಸರ್ಕಾರ ಏನು 23ರಲ್ಲಿ ಸರ್ಕಾರ ಬಂತು, ಆ ಸರ್ಕಾರದ ಬಂದ ತಕ್ಷಣವೇ UT ಖಾದರ್ ಸ್ಪೀಕರ್ಗೆ ಹೋಗಿ ಮನವಿ ಕೊಡ್ತಾರೆ. ಅಲ್ಲಿಯ ಮುಸಲ್ಮಾನರು ಪ್ರೆಷರ್ ಹಾಕ್ತಾರೆ, ಈ ಕೇಸನ್ನು ವಾಪಸ್ ಪಡಿಬೇಕು ಅಂತ ಹೇಳಿ. ಆ ಮೂಲಕ ಇವತ್ತು ರಾತ್ರೋರಾತ್ರಿ ನಿನ್ನೆಯ ದಿನ 8 ಪ್ರಕರಣಗಳಲ್ಲಿ ಅವರು ಆ ಕೇಸನ್ನು ವಾಪಸ್ ಪಡೆದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಅದೇ ಮಾದರಿಯಲ್ಲಿ ಈ 8 ಪ್ರಕರಣಗಳನ್ನು ವಾಪಸ್ ಪಡಿಬಾರ್ದು ಅಂತ ನಾವು ಹೈಕೋರ್ಟ್. ರಾಜ್ಯ ಸರ್ಕಾರದಿಂದ ಕೆಲ ಕೇಸ್ಗಳು ವಾಪಸ್ ಪಡೆದ ವಿಚಾರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರದ್ದು ಅತಿರೇಕದ ಪರಮಾವಧಿಯಾಗಿದೆ. ಕೆಜಿಹಳ್ಳಿ, ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು. ಇಂಥವರನ್ನ ಬಿಟ್ಟರೆ ರಾಜ್ಯದಲ್ಲಿ ಅರಾಜಕತೆ ಆಗುತ್ತದೆ ಎಂದು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇವರು ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರಿಗೂ ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ, ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ಸಮಾನ, ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಕಲ್ಲು, ಯಾರು ನಮ್ಮ ಕೇಂದ್ರ ಸಚಿವರು ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದು. ಇವತ್ತು KGಹಳ್ಳಿ, DGಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವ್ರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ, ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದ್ರೆ ಅದು ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತೋಗಿತ್ತಾರೆ. ತೋರ್ಸಾಕೊಟ್ಟ ನೋಡ್ರಿ. ಈಗೆಲ್ಲ ನೀವು ಕೇಸ್ ತಗೋತ ಹೋದ್ರೆ ಇದನ್ನು ನೋಡ್ರಿ ಆಗಬೇಕು. ಈಗ ಅದನ್ನು ಕೋರ್ಟ್ನಾಗ ಚಾಲೆಂಜ್ ಮಾಡ್ತಾರೆ. ಕೆಲ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿರುವ ವಿಚಾರಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಮುಸ್ಲಿಂ ಅತಿಕ್ರಮಣ ಮಾಡಿಕೊಂಡು ದರ್ಗಾ ಮಾಡಿಕೊಂಡಿದ್ದಾರೆ, ಲಿಂಗದ ಮೇಲೆ ಮಲಮೂತ್ರ ಮಾಡಿದ್ರು. ಈ ವಿಚಾರ ಸಂಘರ್ಷ ಆಗಿದೆ. ಸಂಘರ್ಷ ಮಾಡಿದವರು ಅಲ್ಲಿನ ಮುಸ್ಲಿಂ ಕಿಡಿಗೇಡಿಗಳೇ ಆಗಿದ್ದಾರೆ. ಮುಸ್ಲಿಂ ಗೂಂಡಾಗಳು ಪೊಲೀಸರ ಮೇಲೆ ಕಲ್ಲು ಎಸೆದಿದ್ದಾರೆ. ಆದರೂ ಸರ್ಕಾರ ವಾಪಸ್ ತೆಗೆದುಕೊಂಡಿರುವುದು ಎಷ್ಟು ಸರಿ? ಇನ್ನು ಮುಂದೆ ಕೇಸ್ ಹಾಕೋದೇ ಬೇಡ ಅನ್ನೋ ಮನಸ್ಥಿತಿ ಬರುತ್ತದೆ. ಇದನ್ನ ಖಂಡಿಸಿ ನಮ್ಮ ಸಂಘಟನೆಯಿಂದ PIL ಹಾಕ್ತೇವೆ ಎಂದು ಕಿಡಿಕಾರಿದ್ದಾರೆ. ಯೂನಿಫಾರ್ಮ್ ಅಲ್ಲಿಯ ನಿಯಮ ಏನಿದೆ ಅದನ್ನು ಪಾಲಿಸಿ ಅಂತನ್ನುವಂಥದ್ದು ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸೊ ಅದರ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಜಜ್ಮೆಂಟ್ ಆಗಿಲ್ಲ. ಕರ್ನಾಟಕ ಸರ್ಕಾರ, ಮಾನ್ಯ ಮಧು ಬಂಗಾರಪ್ಪನವರು ಮಹಾಶಯರು, ಶಿಕ್ಷಣ ಮಂತ್ರಿಗಳು ಹಿಜಾಬ್ ಹಾಕೋಬಹುದು ಅಂತ ಹೇಳುವಂಥ ಇವತ್ತು ಮುಸ್ಲಿಮದ ಒಂದು ಅವರ ಬೇಡಿಕೆಗಳನ್ನು ಇವತ್ತು ಏನು ದಾವಣಗೆರೆಯ ಚುನಾವಣೆಯ ನಂತರ
ದಾವಣಗೆರೆ ಹರಿಹರದ ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದ್ದು, ವಚನಾನಂದ ಸ್ವಾಮೀಜಿ ನಿರೀಕ್ಷಣಾ ಜಾಮೀನು ಅರ್ಜಿ ರದ್ದು ಕೋರಿ ಪೊಲೀಸರು ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಈಗಾಗಲೇ ಹರಿಹರ ಪೊಲೀಸರು ಜಿಲ್ಲಾ ಸೆಷನ್ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸಿದ್ದು, ಮಕ್ಕಳ ಮೇಲೆ ಸ್ವಾಮೀಜಿ ನಡೆಸಿದ ದೌರ್ಜನ್ಯ ಮತ್ತು ಹಲ್ಲೆಯ ಮಾಹಿತಿಯನ್ನ ತನಿಖಾಧಿಕಾರಿ ಸುರೇಶ್ ಸಗರಿ ಅವರು ಕೋರ್ಟ್ಗೆ ವರದಿ ಸಲ್ಲಿಸಿ ಬೇಲ್ ರದ್ದುಗೊಳಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ವಿಚಾರವಾಗಿ ಶಿವಮೊಗ್ಗದಲ್ಲಿ ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ಉದ್ದೇಶಕ್ಕಾಗಿ ಈ ನಿರ್ಧಾರ ತೆಗೆದುಕೊಂಡಿದೆ. ಸರ್ಕಾರ ಜನಿವಾರ, ಶಿವದಾರ ಮತ್ತು ಹಿಜಾಬ್ ಅನ್ನ ಒಂದೇ ದೃಷ್ಟಿಯಲ್ಲಿ ನೋಡಬಾರದು. ಈ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಜೊತೆಗೆ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ತಕ್ಷಣ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಪಂಚಾಯಿತಿ ಎದುರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಎದುರಾಗಿದ್ದು, ಔಷಧಿ ಸಿಗದೆ ರೋಗಿಗಳು ಪರದಾಡಿದ್ದಾರೆ. ಜೊತೆಗೆ ಕೊರತೆ ಮಾತ್ರವಲ್ಲದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಅಲ್ಲದೆ ಚಿಕಿತ್ಸೆಗಾಗಿ ಬೆಳಗ್ಗೆಯಿಂದ ಕಾದರೂ ರೋಗಿಗಳನ್ನ ನೋಡದೆ ವೈದ್ಯರು ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಗಂಭೀರ ಆರೋಪ ಮಾಡಿ ಆಸ್ಪತ್ರೆ ವ್ಯವಸ್ಥೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿ ಪಟ್ಟಣದಲ್ಲಿರುವ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ರೋಗಿಗಳು ಪರದಾಡಿದ್ದಾರೆ. ರಸ್ತೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ಪಟ್ಟಣದಾದ್ಯಂತ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿತ್ತು. ಈ ಹಿನ್ನೆಲೆ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡಿದ್ರು. ಸಿಬ್ಬಂದಿ ಜನರೇಟರ್ ವ್ಯವಸ್ಥೆ ಮಾಡದೆ ಬೇಜವಾಬ್ದಾರಿತನ ತೋರಿದ್ದಾರೆ. ಇನ್ನು ಆಸ್ಪತ್ರೆ ಸಿಬ್ಬಂದಿ ಬೇಜವಾಬ್ದಾರಿ ಕಂಡು ರೋಗಿಗಳು ಹಾಗೂ ಅವರ ಕುಟುಂಬಸ್ಥರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ರಕ್ಷಣೆ ಇಲ್ಲ ಎನ್ನುವ ಪ್ರಶ್ನೆ ಎದುರಾಗಿದೆ. ಬೀದರ್ನ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯ ಡಾಕ್ಟರ್ ತುಕಾರಾಂ ಎಂಬುವರ ಮೇಲೆ 4 ರಿಂದ 5 ಯುವಕರ ಪುಂಡರ ಗುಂಪೊಂದು ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ. ಮದ್ಯಪಾನ ಮಾಡಿ ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದ ವ್ಯಕ್ತಿಯನ್ನ ಆತನ ಸ್ನೇಹಿತರು ಆಸ್ಪತ್ರೆಗೆ ಕರೆತಂದಿದ್ರು. ಅಪಘಾತದ ಕೇಸ್ ಆಗಿದ್ದರಿಂದ ವೈದ್ಯರು ಮೆಡಿಕೋ ಲೀಗಲ್ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ. ಅದಕ್ಕೆ ಒಪ್ಪದ ಯುವಕರು ನಮಗೆ ಪೊಲೀಸ್ ಕೇಸ್ ಬೇಡ, ಹಾಗೆ ಚಿಕಿತ್ಸೆ ಕೊಡಿ ಎಂದು ಹಠ ಹಿಡಿದಿದ್ದಾರೆ. ಕಾನೂನು ಪಾಲಿಸಲು ಹೋದ ವೈದ್ಯರ ಮಾತಿಗೆ ಬೆಲೆ ಕೊಡದೆ ಕುಡಿದ ಮತ್ತಿನಲ್ಲಿ ಡಾಕ್ಟರ್ ತುಕಾರಾಂ ಅವರಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸದ್ಯ ಗಂಭೀರವಾಗಿ ಗಾಯಗೊಂಡ ಡಾಕ್ಟರ್ ತುಕಾರಾಂಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗಿದೆ. ಶೂಟ್ ಮಾಡಿಕೊಂಡು ಖ್ಯಾತ ವೈದ್ಯರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ಜಿಲ್ಲೆ ಮಂಡೋಳಿಯಲ್ಲಿ ನಡೆದಿದೆ. ಅಂಕೋಲಾ ಮೂಲದ ಡಾಕ್ಟರ್ ದಿನೇಶ್ ಲಕ್ಷ್ಮಣ ಭಟ್ಗಳ ಮನೆಯ ಬಾಲ್ಕನಿಯಲ್ಲಿ ತಲೆಗೆ ಶೂಟ್ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಲಂಗ್ಸ್ ಕ್ಯಾನ್ಸರ್ಗೆ ತುತ್ತಾದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಶಂಕಿಸಲಾಗಿದೆ. ಇನ್ನು ಸ್ಥಳಕ್ಕೆ ಟಿಲಕವಾಡಿ ಸಿಪಿಐ ಸೇರಿ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಪಾಚಿ ಕಟ್ಟಿದ ಹೊಂಡಕ್ಕೆ ಬಿದ್ದು ತಂದೆ ಮಗ ದಾರುಣ ಸಾವನ್ನಪ್ಪಿರುವ ಘಟನೆ ಹಾವೇರಿ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹೊಂಡದ ಬಳಿ ವಾಕಿಂಗ್ ಮಾಡುವಾಗ ದುರ್ಘಟನೆ ಸಂಭವಿಸಿದ್ದು, ಹೊಂಡಕ್ಕೆ ಬಿದ್ದ ವಿಶೇಷ ಚೇತನ ಮಗ ಶರತ್ ಎಂಬಾತನನ್ನ ಉಳಿಸಿಕೊಳ್ಳಲು ಹೋಗಿದ್ದ ತಂದೆ ಶಂಭುಲಿಂಗಪ್ಪ ಎಂಬುವರು ಹೊಂಡಕ್ಕೆ ಬಿದ್ದು ಮೃತಪಟ್ಟಿದ್ದಾರೆ. ಘಟನೆಯು ಹಾವೇರಿ ಜಿಲ್ಲೆ ಶಹರಾ ಪೊಲೀಸ್ ಠಾಣಾ 22 ವರ್ಷದ ಶ್ರುತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಕಳೆದ 2 ವರ್ಷದ ಹಿಂದೆ ಶ್ರುತಿ ಗೋಪಾಲ್ ಪ್ರೀತಿಸಿ ಮದುವೆಯಾಗಿದ್ರು. ವಿಪರೀತ ಸಾಲ ಮಾಡಿಕೊಂಡಿದ್ದ ಗೋಪಾಲ್ ಸಾಲ ತೀರಿಸಲು ಮನೆ ಮಾರಲು ಮುಂದಾಗಿದ್ರು. ಇದಕ್ಕೆ ವಿರೋಧಿಸಿದ್ದಕ್ಕೆ ಪತ್ನಿ ಶ್ರುತಿಗೆ ಥಳಿಸಿ ತಾಳಿ ಕೂಡ ಕಿತ್ಕೊಂಡು ತವರು ಮನೆಗೆ ಹೋಗುವಂತೆ ಗಲಾಟೆ ಮಾಡಿದ್ರು. ಇದರಿಂದ ಮನನೊಂದ ಶ್ರುತಿ ತವರು ಮನೆಗೆ ಬಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಘಟನೆ ಸಂಬಂಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐತಿಹಾಸಿಕ ಪ್ರಸಿದ್ಧ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಈಗ ಆತ್ಮಹತ್ಯೆ ಮಾಡಿಕೊಳ್ಳುವವರ ಪಾಲಿಗೆ ಹಾಟ್ಸ್ಪಾಟ್ ಆಗಿ ಬದಲಾಗುತ್ತಿದೆ. ದಿನದಿಂದ ದಿನಕ್ಕೆ ಈ ಸೇತುವೆ ಮೇಲಿಂದ ನದಿಗೆ ಧುಮುಕಿ ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಮೈಸೂರಿನ ಮೇಟಗಳ್ಳಿ ನಿವಾಸಿ ಶಿವಕುಮಾರ್ ಸೇತುವೆ ಮೇಲಿಂದ ನದಿಗೆ ಧುಮುಕಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ನದಿಗೆ ಬೀಳುವ ಬದಲಿಗೆ ನದಿಯ ಪಕ್ಕದಲ್ಲಿದ್ದ ಬಂಡೆಯ ಮೇಲೆ ಬಿದ್ದಿದ್ದಾರೆ. ಇದರಿಂದ ತೀವ್ರ ಗಾಯಗೊಂಡ ಶಿವಕುಮಾರ್ ನದಿಯಲ್ಲಿ ಚೀರಾಡಿದ್ದು, ಕಿರುಚಾಟದ ಸದ್ದು ಸ್ಥಳೀಯರಿಗೆ ಕೇಳಿಸಿದ್ದು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿದ್ದು ಗಾಯಗೊಂಡ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ. ಘಟನೆ ಸಂಬಂಧ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರಸಭೆ ಅಧಿಕಾರಿಗಳ ಲಂಚಾವತಾರ ಬಟ ಬಯಲಾಗಿದೆ. ಪೌರಾಡಳಿತ ಸಚಿವರ ಜಿಲ್ಲೆಯಲ್ಲೇ ಭ್ರಷ್ಟಾಚಾರ ಮಿತಿ ಮೀರಿದ್ದು, ಬಸವ ಕಲ್ಯಾಣ ನಗರಸಭೆ ಕಚೇರಿ ಈಗ ಭ್ರಷ್ಟರ ವಸೂಲಿ ಅಡ್ಡೆಯಾಗಿದೆ. ಅಲ್ಲದೆ ಪ್ರತಿ ಕೆಲಸಕ್ಕೂ ಲಂಚ ಫಿಕ್ಸ್ ಆಗಿದ್ದು, ಕೇವಲ ಒಂದು ಅಂಗಡಿಯ ಲೈಸೆನ್ಸ್ ನವೀಕರಣ ಮಾಡಲು ಹೆಲ್ತ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಬರೋಬ್ಬರಿ ₹1,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಸಾರ್ವಜನಿಕರಿಂದ ರಾಜಾರೋಷವಾಗಿ ಹಣ ಪಡೆಯುವ ದೃಶ್ಯ ನಮ್ಮ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಮಿಷನ್ ಸೆಕ್ಷನ್ ಬಂದಿಲ್ಲ ಇವಾಗ ಬಂದಿಲ್ಲ ಇವಾಗ ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಯಲ್ಲಿ ಆಸ್ತಿ ಖಾತೆ ತಿದ್ದುಪಡಿ ಸಂಬಂಧ ಬೇಡಿಕೆ ಪುಸ್ತಕ ನಾಪತ್ತೆಯಾಗಿ ಬಳಿಕ ಕಚೇರಿಯಲ್ಲೇ ಪತ್ತೆಯಾಗಿದೆ. ಆದರೆ ನಕಲಿ ಸಹಿ ಮಾಡಿ ದಾಖಲೆ ತಿದ್ದಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಖಾತೆ ವಿವರಗಳಲ್ಲಿ ತಿದ್ದುಪಡಿ ಕಂಡುಬಂದಿದ್ದು, ಅನುಮಾನಗೊಂಡ ಅಧಿಕಾರಿಗಳು ಕಚೇರಿಯ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದಾರೆ. ಈ ವೇಳೆ ತೆರಿಗೆ ಮೌಲ್ಯಮಾಪಕ ಬಿ ಷಣ್ಮುಗ ಅವರ ಸಹಾಯದಿಂದ ಸಣ್ಣ ಗಾದೆಪ್ಪ ಹಾಗೂ ಬಾವಿಮನೆ ಆಸಿಫ್ ಬೇಡಿಕೆ ಪುಸ್ತಕವನ್ನ ಕಚೇರಿಯಿಂದ ಹೊರಗೆ ತೆಗೆದುಕೊಂಡು ಹೋಗಿ ತಿದ್ದುಪಡಿ ನಡೆಸಿ ಅದೇ ದಿನ ಸಂಜೆ ಮರಳಿ ವಾಪಸ್ ತಂದಿಟ್ಟಿರುವುದು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಅಷ್ಟೇ ಅಲ್ಲದೆ 3ನೇ ವಾರ್ಡ್ ನಿವಾಸಿಯಾಗಿದ್ದ ಲೇಟ್ ಮುಜಾವರ್ ಕಬೀರ್ ಸಾಬ್ ಅವರ ಹೆಸರಿನ ಖಾತೆಯನ್ನ ಶೇಖನ್ ಬಿ ಹೆಸರಿಗೆ ಬದಲಾವಣೆ ಮಾಡಲಾಗಿದ್ದು, ಇದರಲ್ಲಿ ಹಿಂದಿನ ಮುಖ್ಯಾಧಿಕಾರಿ ಪ್ರೇಮ್ ಚಾರ್ಲ್ಸ್ ಅವರ ನಕಲಿ ಸಹಿ ಹಾಗೂ ನಕಲಿ ಮೊಹರು ಬಳಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪರಶುರಾಮ್ ಹಾಗೂ ಸಿಬ್ಬಂದಿ ಸುಬ್ರಹ್ಮಣ್ಯಂ ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ಆಧರಿಸಿ ಬಾವಿಮನೆ ಆಸಿಫ್, ಬಿ ಷಣ್ಮುಗ ಮತ್ತು ಸಣ್ಣ ಗಾದೆಪ್ಪ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.
ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರ ಜೋರಾದ ಬೆನ್ನಲ್ಲೇ ಹಾವೇರಿ ಜಿಲ್ಲೆಯಲ್ಲಿ ರೈತರು ಬಿತ್ತನೆ ಬೀಜಗಳಿಗಾಗಿ ಮುಗಿಬಿದ್ದಿದ್ದಾರೆ. ಕಳೆದ ಒಂದು ವಾರದಿಂದ ಮುಂಗಾರು ಮಳೆ ಉತ್ತಮವಾಗಿ ಸುರಿಯುತ್ತಿರುವ ಹಿನ್ನೆಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಕೃಷಿ ಕೇಂದ್ರದಲ್ಲಿ ಸೋಯಾಬೀನ್, ಶೇಂಗಾ, ಕಡಲೆ ಸೇರಿದಂತೆ ಇನ್ನಿತರ ಬೀಜಗಳಿಗಾಗಿ ರೈತರು ಮುಗಿಬಿದ್ದಿದ್ದಾರೆ. ಇನ್ನು ಅಧಿಕಾರಿಗಳು ಸರದಿ ಸಾಲಿನಲ್ಲಿ ನಿಂತ ರೈತರಿಗೆ ಕೂಪನ್ ಕೊಟ್ಟು ನಾಳೆ ಬನ್ನಿ ಎಂದು ಹೇಳಿದ ಕಾರಣ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. 2 ಕೌಂಟರ್ ಮಾಡಿ ಬಿತ್ತನೆ ಬೀಜಗಳನ್ನು ನೀಡಿ, ಒಂದೇ ಕೌಂಟರ್ನಲ್ಲಿ ಬೀಜ ನೀಡಿದ್ರೆ 8 ದಿನವಾದರೂ ರೈತರಿಗೆ ಬೀಜ ಸಿಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿವಾದವಿದ್ದ ಜಮೀನಿನಲ್ಲಿ ಉಳುಮೆ ಮಾಡಿದ ವೃದ್ಧೆಗೆ ಮನಸೋ ಇಚ್ಛೆ ಹಲ್ಲೆ ಮಾಡಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗೌಡಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗೌಡಗೊಂಡನಹಳ್ಳಿಯಲ್ಲಿ ವಿನೋದಮ್ಮನ ಪೂರ್ವಜರಿಗೆ ಸೇರಿದ 8 ಎಕರೆ ಜಮೀನಿಗಾಗಿ ಸಂಬಂಧಿಕರು ಕೋರ್ಟ್ಗೆ ಹಾಕಿದ್ರು. ಜಮೀನು ವ್ಯಾಜ್ಯ ಕೋರ್ಟ್ನಲ್ಲಿದ್ರು. ವಿನೋದ ಎಂಬ ವೃದ್ಧೆ ಜಮೀನಿನಲ್ಲಿ ಉಳುಮೆ ಮಾಡಲು ಮುಂದಾಗಿದ್ರು. ಇನ್ನು ಇದೇ ವಿಚಾರಕ್ಕೆ ವಿನೋದಮ್ಮ ಮೇಲೆ ಕೆಂಪನಗೌಡ, ಸಿದ್ದಪ್ಪ, ಅಣ್ಣಪ್ಪ, ಪತ್ರೇಗೌಡ, ಬಸವರಾಜ್ ಎಂಬುವರು ವಿನೋದಮ್ಮನನ್ನ ದರದರನೆ ಎಳೆದುಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಹಲ್ಲೆಯ ಭೀಕರ ದೃಶ್ಯ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡಿದ್ದಾರೆ. ನಿವೇಶನ ನಿರ್ಮಾಣ ವಿಚಾರದಲ್ಲಿ ಅಧಿಕಾರಿಗಳು ಸವರ್ಣೀಯರಿಗೆ ಒಂದು ನ್ಯಾಯ, ದಲಿತರಿಗೆ ಅನ್ಯಾಯ ಎಂದು ಆರೋಪಿಸಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಚಿಕ್ಕಬಳ್ಳಾಪುರದ ಕೆಂಪದೇನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರಿ ಸರ್ವೆ ನಂಬರ್ 85ರಲ್ಲಿರುವ ಸುಮಾರು 56 ಎಕರೆಯಲ್ಲಿ 10 ಎಕರೆ ಜಮೀನು ನಮ್ಮದೇ ಎಂದು ಬೆದರಿಸಿ ಚಿಮೂಲ್ ನಿರ್ದೇಶಕ ಅವುಲಪ್ಪ ಸರ್ಕಾರಿ ಜಮೀನಿನಲ್ಲಿ ಭಾಮೈದನಿಗಾಗಿ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಜಮೀನು ಸವರ್ಣೀಯರಿಗೆ ಮಾತ್ರ ಸೇರಿಲ್ಲ, ನಮಗೂ ಸೇರಿದೆ. ಸವರ್ಣೀಯರು ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಹಕರಿಸಿ ದಲಿತರು ಮನೆ ನಿರ್ಮಾಣ ಮಾಡಿಕೊಳ್ಳುವ ವೇಳೆ ಅಧಿಕಾರಿಗಳು ಅಡ್ಡಪಡಿಸಿದ್ದಾರೆ. ಇನ್ನು ಅಧಿಕಾರಿಗಳ ನಡೆ ಖಂಡಿಸಿ ದಲಿತರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸ್ಥಳದಲ್ಲೇ ಅಧಿಕಾರಿಗಳು ಮತ್ತು ದಲಿತರ ನಡುವೆ ವಾಗ್ವಾದ ನಡೆದಿದ್ದು, ಜಾತಿ ತಾರತಮ್ಯ ಮಾಡಿರುವ ಅಧಿಕಾರಿಗಳಿಗೆ ದಲಿತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇತರೆ ಗೌರ್ಮೆಂಟ್ ಜಾಗಗಳು ಅಕ್ರಮ ಮಾಡಿರೋ ಆಲಪ್ಪನಿಗೆ, 25 ಸರ್ವೆ ನಂಬರ್ ದುರುಪಯೋಗ ಮಾಡಿರೋ ಆಲಪ್ಪನಿಗೆ ರಸ್ತೆಗೆ ಹಂಪ್ಸ್ ಹಾಕುವಂತೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದ ಜುಂಜರಕೊಪ್ಪ ಗಲ್ಲಿ ನಿವಾಸಿಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಅತಿವೇಗದ ವಾಹನ ಸಂಚಾರದಿಂದ ಜೀವ ಭಯ ಎದುರಾಗಿದ್ದು, ವೃದ್ಧರು ಹಾಗೂ ಮಕ್ಕಳು ರಸ್ತೆ ದಾಟಲು ಹರಸಾಹಸ ಪಡುವಂತಾಗಿದೆ. ಹೀಗಾಗಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕೂಡಲೇ ಹಂಪ್ಸ್ ಅಳವಡಿಸುವಂತೆ ಗಡದನವರ ವೃತ್ತ ಮಹಾಲಿಂಗಪುರ ಸಂಪರ್ಕಿಸುವ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ವಿಚಾರ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ಳುವ ಮೂಲಕ ರಾಜಕೀಯ ಕಿತ್ತಾಟಕ್ಕೂ ಕಾರಣವಾಗುತ್ತಿದೆ. ಬಿಜೆಪಿ ನಾಯಕರು ಪ್ರತ್ಯೇಕ ಪಾಲಿಕೆ ವಿಚಾರದಲ್ಲಿ ಯೂ ಟರ್ನ್ ಹೊಡೆದಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕರು ಧಾರವಾಡದಲ್ಲಿ ಬಿಜೆಪಿ ನಾಯಕರ ಉಲ್ಟಾ ಬ್ಯಾನರ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜನರಿಗೆ ಶಾಸಕ ಅರವಿಂದ್ ಬೆಲ್ಲದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ದ್ರೋಹ ಮಾಡಿದ್ದಾರೆ. ಮೊದಲು ಪ್ರತ್ಯೇಕ ಪಾಲಿಕೆ ತಂದವರು ತಾವೇ ಎಂದು ಬ್ಯಾನರ್ ಹಾಕಿಸಿಕೊಂಡ ಬೆಲ್ಲದ ಈಗ ಪ್ರತ್ಯೇಕ ಪಾಲಿಕೆ ಬೇಡ ಎಂದಿದ್ದಾರೆ. ಇದು ಬಿಜೆಪಿ ನಾಯಕರ ದ್ವಂದ್ವ ನೀತಿಯಾಗಿದೆ ಎಂದು ಕಾಂಗ್ರೆಸ್ ಆರೋಪಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಹೋರಾಟಕ್ಕೆ ತಮ್ಮ ಅತ್ಯಮೂಲ್ಯವಾದ ಬೆಂಬಲವನ್ನು ದೀಪಕ್ ಚಿಂಚೋಳಿ ಅವರಿಗೆ ಅವಾರ್ದು ಗವರ್ನರ್ ಸಹಿ ಮಾಡುವವರಿಗೂ ರೋಡನ್ನು ಬ್ಲಾಕ್ ಮಾಡೋಣ ಅಂತೇಳಿ ನಮ್ಮಲ್ಲಿ ಮೇಲೆ ನಾಯಕರಾದ ದೀಪಕ್ ಚಿಂಚೋಳಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ರೋಡ್ ಬಂದಂತೆ. ರಾಯಚೂರು ಜಿಲ್ಲೆಯಲ್ಲಿ ಮತ್ತೆ ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿ ಮುಂದುವರೆದಿದ್ದು, ಜಿಲ್ಲೆಯ ಯರಮರಸ್, ಬೋಳಮಂಡಿ, ಹರಿಜನ ವಾರ್ಡ್ನಲ್ಲಿ ಒಂದೇ ದಿನ 3 ಮಕ್ಕಳ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿವೆ. 4 ವರ್ಷದ ಯರಮರಸ್ನ ಅರ್ಫತ್ ಅಲಿ, 8 ವರ್ಷದ ಬೋಳಮಂಡಿಯ ಕಲ್ಯಾಣಿ ಹಾಗೂ 10 ವರ್ಷದ ಹರಿಜನ ವಾರ್ಡ್ನ ರಿಯಾ ಎಂಬ 3 ಮಕ್ಕಳ ಮೇಲೆ ಭೀಕರ ದಾಳಿ ನಡೆಸಿದ್ದು, 3ರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದ್ದು, ಬೀದಿ ನಾಯಿಗಳನ್ನು ನಿಯಂತ್ರಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ಕಳೆದ 5 ತಿಂಗಳಲ್ಲಿ ಬರೋಬ್ಬರಿ 1139 ನಾಯಿ ಕಡಿತದ ಕೇಸ್ ದಾಖಲಾಗಿವೆ.
ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದ್ದು ಮೂಡಿಗೆರೆ ಪಟ್ಟಣದ ಸಮೀಪದ ಮುದ್ರಮನೆ ಬಳಿ ಕಾಡಾನೆಗಳು ಬಿಂದಾಸ್ ಓಡಾಟ ನಡೆಸಿವೆ. ಇನ್ನು ಮುದ್ರಮನೆ, ಹಳಸೆ ಸುತ್ತಮುತ್ತ ಕಾಡಾನೆಗಳು ಸಂಚರಿಸುತ್ತಿದ್ದು ಕಾರ್ಮಿಕರಿಗೆ ತೋಟಗಳಿಗೆ ತೆರಳದಂತೆ ಅರಣ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಉಪಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿದ್ದಾರೆ. ಬಂದೇಗೌಡ ಬಡಾವಣೆಯ 2ನೇ ಕ್ರಾಸ್ನಲ್ಲಿರುವ ವಸತಿ ನಿಲಯಗಳಿಗೆ ಲೋಕಾಯುಕ್ತ ಅಧಿಕಾರಿ ನ್ಯಾಯಮೂರ್ತಿ ಬಿ ವೀರಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿದ್ಯಾರ್ಥಿನಿಯರ ಅಹವಾಲುಗಳನ್ನು ಸ್ವೀಕರಿಸಿದ ಉಪಲೋಕಾಯುಕ್ತರು 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ಸ್ಥಳಾಂತರಿಸಿ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಮತ್ತು ವಾರ್ಡನ್ ಬದಲಾವಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಉತ್ತಮ ಗುಣಮಟ್ಟ ಆಹಾರ ನೀಡುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಂಟೈನರ್ ಲಾರಿಗೆ ಓಮಿನಿ ಕಾರು ಡಿಕ್ಕಿಯಾಗಿ ಕಾರಿನಲ್ಲಿದ್ದ ಓರ್ವರು ದಾರುಣವಾಗಿ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ರಾಮದೇವರಗುಡಿ ಬಳಿ ನಡೆದಿದೆ. ಬೆಂಗಳೂರಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಬರುವಾಗ ಅಪಘಾತ ಸಂಭವಿಸಿದ್ದು ಓಮಿನಿ ಕಾರಿನಲ್ಲಿದ್ದ ಪಿಎಲ್ಟಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹನುಮಂತರೆಡ್ಡಿ ಮೃತಪಟ್ಟಿದ್ದಾರೆ. ಇನ್ನು ಹಲವರಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಪೆರೆಸಂದ್ರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತೋಟದಲ್ಲಿ ತೆಂಗಿನಕಾಯಿ ಕೊಯ್ಯುತ್ತಿದ್ದ ವೇಳೆ ಫೈಬರ್ ಜವಳಿಗೆ ವಿದ್ಯುತ್ ತಂತಿ ತಗುಲಿ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ತುಮಕೂರು ಜಿಲ್ಲೆ ಕೆಟಿಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಾಗರಾಜ್ ಎಂಬುವರು ತಮ್ಮ ಜಮೀನಿನಲ್ಲಿ ತೆಂಗಿನಕಾಯಿ ಕೊಯ್ಯುತ್ತಿದ್ದ ವೇಳೆ ಜವಳಿಗೆ ವಿದ್ಯುತ್ ತಂತಿ ತಗುಲಿ ಶಾಕ್ ಹೊಡೆದಿದೆ. ಇನ್ನು ಶಾಕ್ ಹೊಡೆಯುತ್ತಿದ್ದಂತೆ ಪಕ್ಕದಲ್ಲಿ ಇದ್ದವರು ಮರದ ದೊಣ್ಣೆಯಿಂದ ಫೈಬರ್ ಜವಳಿಗೆ ತಾಕಿದ ತಂತಿಯನ್ನ ತೆಗೆದಿದ್ದಾರೆ. ಆಟೋಮೆಟಿಕ್ ಸೆನ್ಸರ್ ಆಫ್ ಆಗಿ ಕರೆಂಟ್ ಕೂಡ ಆಫ್ ಆಗಿದೆ. ಇನ್ನು ಗಂಭೀರಗೊಂಡ ನಾಗರಾಜ್ ಎಂಬಾತನನ್ನ ಐಟಿ ಆಸ್ಪತ್ರೆಗೆ ದಾಖಲಿಸಿ ಎಂಬುವರ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಮಾಡಿದ್ದು ಮನೆಯಲ್ಲಿದ್ದ ಬರೋಬ್ಬರಿ 67 ಲಕ್ಷ ಮೌಲ್ಯದ 483 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಬೆಳಗ್ಗೆ ಮನೆ ಕೆಲಸದಕ್ಕೆ ಬಂದು ನೋಡಿದಾಗ ಬಾಗಿಲು ಮುರಿದಿರುವುದು ಬೆಳಕಿಗೆ ಬಂದಿದೆ. ಇನ್ನು ಸ್ಥಳಕ್ಕೆ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಶ್ವಾನದಳ ಹಾಗೂ ಬೆರಳಚ್ಚು ತಂಡದಿಂದ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದಲ್ಲಿ ಜನರ ಗಮನ ಬೇರೆಡೆ ಸೆಳೆದು ದರೋಡೆ ಮಾಡುತ್ತಿದ್ದ ಅಂತಾರಾಜ್ಯ ದರೋಡೆಕೋರರನ್ನ ಗೌನಿಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನ ಭೇದಿಸಿ ಗೌನಿಪಲ್ಲಿ ಗ್ರಾಮದ ವ್ಯಕ್ತಿಯೋರ್ವನ ಬಳಿ ಸುಮಾರು 1,20,000 ಹಣ ದೋಚಿ ಎಸ್ಕೇಪ್ ಆಗಿದ್ದ ಆಂಧ್ರಪ್ರದೇಶದ ಕುಪ್ಪಂನ ಗಿರಿ ಎಂಬಾತನನ್ನ ಬಂಧಿಸಿದ್ದಾರೆ. ಮಂಗಳೂರಿನಲ್ಲಿ ಅಕ್ರಮ ಗೋ ಸಾಗಾಟ ವಾಹನ ತಡೆದು ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಿಕಪ್ ವಾಹನದಲ್ಲಿ ಜಾನುವಾರುಗಳ ಸಾಗಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಜಾನುವಾರುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಾವಲು ಕಾರಿನೊಂದಿಗೆ ತೆರಳುತ್ತಿದ್ದ ಪಿಕಪ್ ವಾಹನವನ್ನ ತಡೆಯುವ ವೇಳೆ ಪೊಲೀಸರಿಗೆ ಕಾರಿನಿಂದ ಡಿಕ್ಕಿ ಹೊಡೆಯಲು ಯತ್ನಿಸಿದ್ದಾರೆ. ಪಿಕಪ್ ವಾಹನದ ಚಾಲಕ ಬಂಟ್ವಾಳ ಬಾಳೆಪುಣಿ ನಿವಾಸಿ ಮೊಹಮ್ಮದ್ ಹನೀಫ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದು ಬೆಂಗಾಲು ವಾಹನ ಚಲಾಯಿಸಿಕೊಂಡು ಬಂದಿದ್ದ ನಟೋರಿಯಸ್ ಕ್ರಿಮಿನಲ್ ಬಶೀರ್ ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ಬಶೀರ್ ಹಾಗೂ ಮೊಹಮ್ಮದ್ ಹನೀಫ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಂಚಾವರ ವನ್ಯಜೀವಿ ಧಾಮದಲ್ಲಿ ವಿದ್ಯುತ್ ಹರಿಬಿಟ್ಟು ವನ್ಯಜೀವಿಗಳ ಬೇಟೆಯಾಡ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಒಂದು ಮೊಲ 2 ಪಕ್ಷಿಗಳ ಬೇಟೆಯಾಡ್ತಿದ್ದ ಮಾಣಿಕ್ ಹರಿಶ್ಚಂದ್ರ ಪವಾರ್, ಸುನಿಲ್ ರಾಥೋಡ್ ಬಂಧಿಸಿ ಬಂಧಿತರಿಂದ ವಿವಿಧ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಇಬ್ಬರ ವಿರುದ್ಧ ವನ್ಯಜೀವಿ ಸಂಸ್ಕರಣಾ ಕಾಯ್ದೆ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದಾಗಿತ್ತು ಇವತ್ತಿನ 30 ಜಿಲ್ಲೆ 30 ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.